ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. 2 ಡೇಸಿಂದ ಫೀವರ್ ಬಂದುಬಿಟ್ಟಿತ್ತು. ಸೊ ವ್ಲಾಗ್ಸ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಫುಲ್ಲು ರೆಸ್ಟಲ್ಲೇ ಇದೆ. ಡಾಕ್ಟರ್ ರೆಸ್ಟಲ್ಲೇ ಇರಬೇಕು ಅಂತ ಹೇಳಿದರು. ಸಣ್ಣ ಪುಟ್ಟ ಕೆಲಸನೂ ಮನೇಲಿ ಮಾಡ್ತಾಯಿದ್ದೆ. ಸ್ವಲ್ಪ ತಣ್ಣೀರು ಮುಟ್ಬಿಟ್ಟಿದೆ. ಅದು ಕೋಲ್ಡಾಗಿ ಈ ಥರ ಹಿಂಗಾಗ್ಬಿಟ್ಟಿತ್ತು. ನಿನ್ನೆ ಒಂದಿನ ಟ್ಯಾಬ್ಲೆಟ್ಸ್ ತೊಗೊಂಡೆ. ಅಂದರೆ ಯೂಶ್ವಲಿ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ, ಡೋಲೋ ಕೊಡ್ತಾರೆ. ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಇತ್ತು. ಯಾವುದಕ್ಕೂ ಬೇಡ, ಪಾಪಕ್ಕೆ ಫೀಡ್ ಮಾಡಿಸ್ತೀನಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನೆನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಇಲ್ಲಿ ಹೆವಿ ರೈನ್ ಬರ್ತಾ ಇದೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಎದ್ದು ಕೂರೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಾಡಿ ಪೇಯ್ನ್ ಆಗ್ತಾಯಿತ್ತು ನನಗೆ. ಈಗ ಬೆಟರ್ ಆಗಿದ್ದೀನಿ. ಮತ್ತು ನನ್ನ ಮಗನಿಗೆ ಮೊನ್ನೆ ಹೋಗಿ ಸ್ಕೂಲ್ ಅಡ್ಮಿಷನ್ ಮಾಡಿಬಿಟ್ಟು ಬಂದ್ವಿ. ಏನಜ್ಜಿ? ಬಿಸಿಬೇಳೆ ಬಾತ್. ನಮ್ಮ ಅಜ್ಜಿ ಬಂದಿದ್ದಾರೆ ಸ್ನಾನ ಮಾಡಿಸೋದಕ್ಕೆ ಪಾಪುಗೆ. ನಿನ್ನೆ ಅಷ್ಟೇ ಹೋಗಿ ಸ್ಕೂಲ್ಗೆ ಮೊನ್ನೆ ಹೋಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಬಿಟ್ಟು ಬಂದ್ವಿ. ನಾಳೆಯಿಂದ ಅವನಿಗೆ ಸ್ಕೂಲ್ ಓಪನ್ ಇದೆ. ಯೂನಿಫಾರ್ಮ್ಸ್ ಎಲ್ಲ ಏನೂ ಕೊಟ್ಟಿಲ್ಲ, LKG ಅಲ್ವಾ. ಆಮೇಲೆ ಸೈಜ್ ಎಲ್ಲ ಅಳತೆ ತೊಗೊಂಡು ಯೂನಿಫಾರ್ಮ್ ಕೊಡ್ತಾರೆ. ಹೆಂಗೆ ಹೋಗ್ತಾನೋ ಏನೋ ಗೊತ್ತಿಲ್ಲ. ಹೇಳಿದ್ದೀವಿ ಹೋಗಬೇಕು ಸ್ಕೂಲ್ಗೆ ಅಂತ. ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ಹೋಗಬೇಕು ಮಗನೇ, ಓದಬೇಕು ಚೆನ್ನಾಗಿ ಅಂತ ಹೇಳಿದ್ದೀನಿ. ಇನ್ನೂ ಅಂದರೆ ಫ್ರೀ ನರ್ಸರಿಗೆಲ್ಲ ಹಾಕಿರಲಿಲ್ಲ, ಆಟ ಆಡ್ಕೊಂಡು ಇರಲಿ ಅಂತ ಸುಮ್ಮನೆ ಇದ್ವಿ. ಈಗ ಸಡನ್ನಾಗಿ ಸ್ಕೂಲು ಅಂತ ಅಂದರೆ ಏನು ಮಾಡ್ತಾನೋ ಗೊತ್ತಿಲ್ಲ. ಬುಕ್ಸ್ ಎಲ್ಲ 6 ಬುಕ್ಸ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಬೈಂಡೆಲ್ಲ ಹಾಕಬೇಕು, ಇನ್ನೂ ಹಾಕಿಲ್ಲ. ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿ ನೀಟಾಗಿ ಜಾಮಿಟ್ರಿ ಬಾಕ್ಸು ಪ್ರತಿಯೊಂದು ಅವನ ಕೈಯಲ್ಲಿ ಹಿಂಗೆ ಇಟ್ಟಿಕೊಟ್ರೆ ಖುಷಿ ಪಟ್ಕೊಂಡು ಹೋಗ್ತಾನೆ. ಈಗಷ್ಟೇ ಪವರ್ ಬಂತು. ನನ್ನ ಮಗಳು ಸ್ವಲ್ಪ ಎದ್ದಿದ್ದಾಳೆ. ಕರೆಂಟ್ ಈಗಷ್ಟೇ ಬಂತು. ಅಂದರೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. 6 ಮಂತು ಅಂದರೆ ನನಗೆ ಡೆಲಿವರಿ ಆಯಿತಲ್ವ. ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಮೆಟರ್ನಿಟಿ ಲೀವ್ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ. ಕರೆಂಟ್ ಬಂದಮೇಲೆ ನನ್ನ ಹೆಬ್ರಿಸು ಅಂತ ಹೇಳಿದರು, ಹೆಬ್ರಿಸ್ದೆ. ಈಗ ಹೋಗಿ ವರ್ಕ್ ಮಾಡ್ತಾರೆ. ಈಗ ಲೈಟಾಗಿ ಬಿಸಿಲು ಬರ್ತಾಯಿದೆ. ನನ್ನ ಮಗಳಿಗೆ ಸ್ನಾನ ಏನೋ ಕತ್ತೆ ಹಾಲನ್ನ ಮಾರ್ಕೊಂಬರ್ತಾಯಿದ್ರು. ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು, ಅದಕ್ಕೆ ಸ್ಟಾಪ್ ಮಾಡಿದ್ದೆ. ಇವಾಗ ಬೆಟರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಗೈಸ್, ಪ್ಲೀಸ್ ನೀವೆಲ್ಲ ನನ್ನ ವ್ಲಾಗ್ಸ್ನ ನೋಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಅಂದರೆ ಚೆನ್ನಾಗಿ ನಾನು ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಮತ್ತು ಇವತ್ತು ನನ್ನ ಮಗಂದು ಬುಕ್ಸ್ ಎಲ್ಲ ಇತ್ತಲ್ಲ, ಅದನ್ನ ಲೇಬಲೆಲ್ಲ ಹಾಕಬೇಕು. ಎಷ್ಟೊಂದು ಕೆಲಸಗಳಿದೆ. ಅವನಿಗೆ ಹೋಗಿ ಕಟಿಂಗ್ ಹಸ್ಬೆಂಡ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತಾರೆ. ನಮ್ಮ ಅಜ್ಜಿ ಕಾಫಿ ಮಾಡ್ತಾವ್ರೆ. ಅಜ್ಜಿ, ನೀನು ಯಾಕೆ ಇಟ್ಲ ಯೂಸ್ ಮಾಡಲ್ಲ, ಬಟ್ಟೆ ಯೂಸ್ ಮಾಡ್ತಿಲ್ಲ ಯಾಕೆ? ಕೈ ಸುಟ್ಕೊಂಡೆ ಜಾಗ ಬಿದ್ದೋದ್ರೆ. ರೂಢಿ ಇಲ್ಲ, ಅಭ್ಯಾಸ ಇಲ್ಲ ಅಂತ. ಕಾಫಿ ಆದಮೇಲೆ ಅಮ್ಮ ಉಪ್ಸಾರು ಮಾಡಿಸು ನಿಮ್ಮ ಅಜ್ಜಿ ಕೈಯಲ್ಲಿ ಅಂತ ಫುಲ್ ಎಲ್ಲ ಹೀರೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ರೆಡಿ ಮಾಡಿ ಇಟ್ಟೈತೆ. ನೀನೇನೋ ಮಸಾಲೆ ಇಟ್ಟು ರೆಡಿ ಮಾಡ್ಬೇಕಂತೆ ನೋಡು. ಯಾಕೆ? ಎಲ್ಲ ರೆಡಿ ಮಾಡೈತೆ, ನೀನೇನೋ ಚೆನ್ನಾಗಿ ಮಾಡ್ತೀಯಂತಲ್ಲ. ನಾನು ಮಾಡಿ ಸರ್, ನಿಮ್ಮ ಅಮ್ಮ ಉಣ್ಣಲ್ಲ, ನಿಮ್ಮ ಅಮ್ಮನೇ ಮಾಡ್ಕೊಂಡು ಉಣ್ಣೋನು. ಅಜ್ಜಿ, ನಿನ್ ಕೈ ರುಚಿ ಚೆನ್ನಾಗೈತಂತೆ, ಮಾಡು. ನಾನ್ ಕೈ ಏನ್ ರುಚಿ ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನೀವು ತಿಂದಿದ್ದೀರಲ್ಲ ರೀ? ಹೇಳ್ತೀನಿ ಕೇಳಿ. ಹೇಳು. ನಾನು ಸ್ವಲ್ಪ ನಿಮ್ಮಮ್ಮ ನಾವು ಮಾಡಿದ್ದು ನಿಮ್ಮಮ್ಮ ಉಣ್ಣಲ್ಲ. ಹಂಗನ್ಬಾರ್ದು, ತಿನ್ನಲ್ಲ. ನಿಮ್ಮಮ್ಮ ಮಾಡಿದ್ದು ತಿನ್ನಲ್ಲ. ನಾನು ಅದಕ್ಕೆ ಯಾವ ಸಾರು ಮಾಡಿಕ್ಕಲ್ಲ. ನಮ್ಮ ಏನು ಹಂಗೆಲ್ಲ ಹೇಳ್ಬಾರ್ದಪ್ಪ. ಅಡುಗೆ ಚೆನ್ನಾಗಿ ಮಾಡಲ್ಲ. ನಿಮ್ಮ ಫ್ಯಾಮಿಲಿಯಲ್ಲೇ ಯಾರು ಚೆನ್ನಾಗಿ ಅಡುಗೆ ಮಾಡೋದು? ಹಂಗೆ ಹೋಗುತ್ತೇನೋ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನಿಮಗೆ ಅದು ಹಿಡಿಸ್ತಾ ಇಲ್ಲ ಅಷ್ಟೇ. ತಿನ್ನೋದು ಬದುಕಬೇಕಂತ ಅಷ್ಟೇ. ಚೆನ್ನಾಗಿ ಮಾಡ್ತೀಯ ಮಾಡಜ್ಜಿ, ಸಾರು ಬಸ್ಸಾರಲ್ಲ. ನಾನು ಇವಾಗ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ನೀರು ಮಾಡಿಬಿಟ್ಟು ಏನು ಕೆಲಸ ಆಯ್ತು? ಯಾಕೆ ಮೊದಲು ಫೋನ್ ಹಾಕೋಕ್ಕೆ ಏನು ಅಂತ ಕಾರಣ ಗೊತ್ತಿಲ್ಲ. ನಾನು ಓದ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಬರ್ತೀಯಾ?
ನನ್ನ ಚಾನಲ್ಗೆ ನೀನು ಹಾಯ್ ಮಾಡು. ಎಲ್ಲಿ ಇತ್ಕೊಂಡು ಮಾಡ್ತೀಯಾ? ಮಾಡು. ಅಯ್ಯೋ ಸಕ್ಕತ್ತಾಗಿ ಮಾಡಿದ್ರಲ್ಲ ಹಾಯ್ ಅಂತ. ನಿಮ್ಮ ಕೈಯಲ್ಲೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮೆಲ್ರಿಗೂ ಅಲ್ಲಿದೆ, ನಮ್ಮ ಅಜ್ಜಿಗೆ ಅಲ್ಲಿಲ್ಲ, ಅದಕ್ಕೆ ಹಾಯ್ ಅಂತ ಅಂತಾರೆ. ಅಜ್ಜಿ ಯಾವಾಗ ಅಲ್ಲೆಲ್ಲ ಉದ್ರೋಯ್ತು ನಿಂದು? ಇಲ್ಲಪ್ಪ, ನಮ್ಮ ಅಜ್ಜಿನ ಕಂಡಮ್ ಮಾಡೋಕ್ಕಾಗುತ್ತಾ? ಓ ನಮ್ಮ ಬಾಸ್ ಹೋಗು ಅಂಗಡಿಗೆ ಹೋಗ್ಬಿಡು, ಕುರ್ಕುರೆ ತಗೊಂಡ್ ಬಾ. ಅಂಗಡಿಗೆ ಹೋಗು, ಕುರ್ಕುರೆ ತಗೊಂಬಾ. ಅಪ್ಪ ನಿಂಗೆ ಬೈತಾರಲ್ಲ ಅದಕ್ಕೆ. ಏನಂತ ಬೈತಪ್ಪ? ಅವಾಗಲೇ ಬೈತಾರ ಅದಕ್ಕೆ. ಅದು ಏನಂತ ಬೈತು? ನಿಂಗೆ ಗೊತ್ತು. ಕಾಯ್ಬಿಡ್ತಾ ಇಷ್ಟು ಬೇಗ? ಕುದೀತಾರೆ ಅಜ್ಜಿ ಫಾಸ್ಟ್, ತುಂಬಾ ಫಾಸ್ಟ್. ಯಾವತ್ತಿಟ್ಟು ಬಂದೇ ಇರು. 5 ರೂಪಾಯಿಗೆ 5 ರೂಪಾಯಿಗೆ 100 ರೂಪಾಯಿ ಕೊಡು. 100 ರೂಪಾಯಿ ಕೊಡ್ಲಾ? 100 ರೂಪಾಯಿ ದೊಡ್ಡದ 5 ರೂಪಾಯಿ ದೊಡ್ಡದ? 100 ರೂಪಾಯಿ. ಹಾಂ 100 ರೂಪಾಯಿ. 100 ರೂಪಾಯಿ ದೊಡ್ಡದಾ? ಹಾಂ ಆಯ್ತು, ಹಂಗಾದ್ರೆ ವೆರಿ ಗುಡ್. ನೋಡ್ದಾ, ನಿಮಗೆ 100 ರೂಪಾಯಿ ದೊಡ್ಡದು ಅಂತ ಗೊತ್ತಾಗ್ಬಿಟ್ಟೈತಲ್ಲ ಬಂಗಾರಿ. ರೀ, ನಿಮಗೆ 5 ರೂಪಾಯಿ ಕೊಡಬಾರ್ದಂತೆ, 100 ರೂಪಾಯಿ ಕೊಡ್ಬೇಕಂತೆ ನಾನು. ಏನು ತಗೊಳಕ್ಕೆ ಬಂಗಾರಿ? ಹಾಂ ನೋ ಹೇಳಲ್ಲ, ಸಾರಿ, ನೀ ಹೇಳಲ್ಲ. ಆಯಿತು. ಏನದು? ಚಾಕ್ಲೇಟ್. ಚಾಕ್ಲೇಟ್. ಜೋರಾಗಿ ಹೇಳು. ಅಲ್ಲ ಗಾಯ್ಸ್, ಹೇಗಿದ್ದೀರಾ ಎಲ್ರು? ಇರ್ಲಿಲ್ಲ ಹೇಳು. ನನ್ನ ಹೇರ್ ಸ್ಟೈಲ್ ಯಾವಾಗಲೂ ಈ ರೀತಿ ಇರುತ್ತೆ. ನನ್ನ ಹೇರ್ ಸ್ಟೈಲ್ ಯಾವಾಗ ಹೆಂಗಿರುತ್ತೆ? ಎಷ್ಟೇ ಏನೇ ಸರಿ ಮಾಡಿದ್ರು ಮಲ್ಕೊಳ್ಳೋದೇ ಇಲ್ಲ ಅನು. ಅದೇನು ಮಾಡ್ಕೊಂಡು ಎದ್ದೇಳೋದೇ ಇಲ್ಲ. ಪಾಪ ಅಳ್ತಾ ಇದ್ದಾಳೆ. ಪಾಪ ಅಂತ ಇದ್ದಾಳೆ. ಎಲ್ಲೋಗಿದೆ? ಆ ಚೋಚ ಐತಲ್ಲ ಇಲ್ಲಿ, ಎಲ್ಲಿ ಚೋಚ ಇಲ್ಲ ನಂದು? ಓಯ್, ನಿನ್ನೆ ಕೇಳ್ತಾ ಇರೋದು ಚೋಚ ಎಲ್ಲಿ? ಚೋಚ ತಗೊಳೋದಲ್ಲ, ಎಲ್ಲಿ ಎಲ್ಲಿ? ನಾನು ಯಾವಾಗ ತಗೊಳೋದೆ? ಹಾಂ ನನಗೆ ಗೊತ್ತಿಲ್ಲ. ಚೋಚ ತಗೊಂಬಾ, ಹೋಗಿ ಚೋಚ ತಗೊಂಡ್ಬಾ, ಹೋಗಿ ತಗೋಬಾ. ಯಾಕೆ ಎಲ್ಲಿಟ್ಟೆ? ತಗೊಳೋದೇ ತಾನೇ, ತಿಂತೀನಿ ಅಂತ. ಎಲ್ಲಿ ಮತ್ತೆ? ಎಲ್ಲಿ ಚೋಚ? ಎಲ್ಲಿ? ನನ್ನ ಕಣ್ಣೊಳಗಡೆ ಎಲ್ಲೈತೆ? ಹೋಗಿ ತಗೊಂಡ್ಬಾ, ಹೋಗಿ ಚೋಚ ತಗೊಂಬಾ, ಹೋಗಿ ಫಸ್ಟ್ ಹೋಗಿ ತಗೋಬಾ, ಹೋಗಿ ತಗೊಂಡ್ಬಾ, ತಗೊಂಡ್ಬಾ. ತಿಂತೀನಿ ಅಂತ ತಗೊಳೋದೇ ತಾನೇ. ಎಲ್ಲೋ ಚೋಚ ಎಲ್ಲೋ? ಆ ಹೋಗು ಮಗನೆ, ಬಾಕ್ಲಾಕು. ನಾನು ಏನಂತ ಬೈದೆ? ನಾನು ಬೈದಿಲ್ಲ ನಿನ್ನ. ಹೋಗು ಬಾಕ್ಲಾಕು, ಹೋಗು ಬಾಕ್ಲಾಕು. ನೀನು ಅವಾಗಲೇ ಬೈದೆ, ಅದಕ್ಕೆ ನಾನು ಬಾಕ್ಲಾಕಲ್ಲ ಅಷ್ಟೇ. ನೀನು ನಾನು ನಿನ್ನ ಬೈದಿಲ್ಲ ಅಷ್ಟೇ, ನೀನು ಹೋಗಿ ಬಾಕ್ಲಾಕು. ಏನು ಮಾಡೋಕ್ಕಾಗುತ್ತೆ ನಿನ್ನ? ಹಾಂ ಹೋಗು ಬಾಕ್ಲಾಕು, ಹೋಗು. ಕಳ್ಳ ಬತ್ತನೀಗ ನಿನ್ನ ಹಿಡ್ಕೊಂಡೋಗಕ್ಕೆ. ಹೋಗು ಹೋಗು. ವೆರಿ ಗುಡ್. ಸಾಕು ಬಾ, ಸಾಕು ಬಾ. ಅಯ್ಯೋ, ನಿಮಗೆ ನೆನಪಾಗ್ತಾ ಇದೆಯಾ ನೀವು ಹೆಂಗೆ ಹಾಕೊಳ್ತಾ ಇದ್ರಿ ಅಂತ? ನಾನು ಹಾಕತ್ತಿರಲಿಲ್ಲ, ನನಗೆ ನಮ್ಮ ಅಪ್ಪ ಕೊಡ್ತಾ ಇದ್ರು. ಹಾಂ ನನಗೂ ಅಷ್ಟೇ, ನಮ್ಮಪ್ಪ ಕೊಡ್ತಾ ಇದ್ರು. ಹಾಂ ನಮಗೆಲ್ಲ ಕಾಕಿ ರೊಟ್ಟಿ ಇದ್ದಿದ್ದು, ಸ್ಕೂಲಿಂದೆಲ್ಲ ಕೊಡ್ತಾ ಇರಲಿಲ್ಲ. ಕಾಕಿ ರೊಟ್ಟಿ ಹಾಕ್ಕೊಟ್ರೆ ನಮ್ಮಪ್ಪ ತಂದು. ನಮಗೂ ಅಷ್ಟೇ ಆ ಥರದ್ದು ಇದ್ದಿದ್ದು. ಇತ್ತೀಚೆಗಲ್ಲ ಈ ಥರ ಬಂದಿರೋದು. ಏನಿಲ್ಲ, ಒಂದು 10 ವರ್ಷದಿಂದ ಹಿಂಗೆ ಬರ್ತಾ ಇರೋದು. ನೀವು ಲೇಬಲ್ ಹಾಕ್ಬಿಟ್ಟು ನೇಮ್ ಬರೀತಾ ಇದ್ರಾ? ಇಲ್ಲ, ನಮ್ಮ ಅಮ್ಮನ
ಜೊತೆಲೆ ನಮ್ಮ ಅಪ್ಪಂತ ಬರ್ತೀವಿ. ನನಗೆ ನಮ್ಮಪ್ಪ ಹಾಕ್ಕೊಳ್ಳೋರು, ನಾವು ನೇಮ್ ಬರ್ಕೊಳ್ತಾ ಇದ್ವಿ. ಅಲ್ಲಿ ಎಲ್ಲ ನಮ್ಮ ಅಪ್ಪ ಅವ್ರ ಹ್ಯಾಂಡ್ ರೈಟಿಂಗ್ ನಮ್ಗಿಂತ ಚೆನ್ನಾಗಿತ್ತು. ಹಾಂ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಅದೇ ನಮ್ಮ ಅಪ್ಪನ ಹ್ಯಾಂಡ್ ರೈಟಿಂಗ್ ನಮ್ಗಿಂತ ಚೆನ್ನಾಗಿರೋದು ನಮ್ಮ ಅಪ್ಪನೇ ಬರ್ಕೊಡೋರು. ಹಾಂ ಪುಟ್ಟ ಮಲ್ಲಿನ ನೀನು ಟಿ ವಿ ನೋಡ್ತೀಯ ನೀನು? ಆ್ಯಕ್ಚುಲಿ ಇದನ್ನು ಹೋಗ್ಬೇಕಾದ್ರೆ ತೊಗೊಂಡೋಗೋದ ಅಥವಾ ಬರಬೇಕಾದ್ರೆ ಅವನ್ನ ಕರ್ಕೊಂಬರುವಾಗ ಈ ಬುಕ್ಸ್ನ ಕೊಡಿ ಅಂತ ಹೇಳಿದಾರಲ್ಲ. ಒಟ್ಟಿಗೆ ತಗೊಂಡೋಗಿ ಕೊಡೋದು, ಅವ್ರಿಗೆ ಕೇಳ್ತಾರೆ, ಏನೇನು ಇರ್ತದೆ ವಾಪಸ್ ಕೊಡ್ತಾರೆ. ನೀಟಾಗಿ ಕೊಡಬೇಕಿತ್ತು ಕವರು, ಒಂದು ಚೂರಿಂದ ಮುಂದೆ ಆಗಬಾರ್ದಿತ್ತು. ಎಲ್ಲ ಆಸೆ ನೀಟಾಗಿ ಕವರ್ ಕೊಡಬೇಕು ಅಂತ. ಬಟ್ ನಗ್ತಿದ್ಯಾ ನೀನು? ಹಾಂ ಟೈಟ್ ಆಗಿರೋದು ಲೂಸ್ ಆಗಲಿ ಅಂತನಾ? ನಿಂದು ವಾಯ್ಸ್ ಕೇಳಿಸ್ತಾ ಇದೆ. ಆಮೇಲೆ ಎಲ್ಲನೂ ರಟ್ಟು ಹಾಕ್ಬಿಟ್ಟು ಇದ್ರ ಮೇಲೆ ಏನಾದ್ರು ಗಟ್ಟಿಗೆ ನಾವು ಪಿಲ್ಲೋ ಇಕ್ತಾ ಇದ್ವಿ. ಚೀಲಗಳು ಇಡೋರು ನಾವು. ಹಾಂ ಎಲ್ಲ ಐರನ್ ಮಾಡಿರೋ ಥರ ಇರ್ತಿತ್ತು. ನಾನು ಅವತ್ತೇ ಹಾಕ್ತಿದ್ದೆ. ಇರಲಿ ಬಿಡಿ, ಇನ್ನು 4 ಬುಕ್ಸ್ ಇದೆ ಅಷ್ಟೇ. 4 ಆಗೋಯ್ತು. ಇಷ್ಟಕ್ಕೆ 36,000 35,000. ಇಷ್ಟು ಕಲಿಯೋದಕ್ಕೆ. ಓನೆ ಬಂಗಾರಿ ಅಕ್ಕಿ. ಆಯ್ ನೀವು ಹೇಳಿ ಹಾಯ್ ಅನ್ನಿ. ವೆರಿ ಗುಡ್. ಇನ್ನು ಸರಿ ಹಾಯ್ ಅನ್ನಿ. ಹಾಯ್. ಇನ್ನೊಂದ್ಸಲಿ ಹಾಯ್ ಹೇಳಮ್ಮ. ಹಾಯ್ ಹೇಳಿ, ಇನ್ನೊಂದ್ಸರಿ ಹಾಯ್ ಹೇಳಿ. ನಿಮ್ಮ ಕೈ ಕೊಡಿ, ಹಾಯ್ ಹೇಳಿ. ಹಾಯ್ ಹೇಳಮ್ಮ, ಹೇಳು, ಒಂದೊಂದ್ಸರಿ ಹೇಳು. ಹೇಳ್ದಲ್ಲ, ಹೇಳು. ಡಾನ್ಸ್ ಮಾಡ್ತೀಯಾ ನೀನು? ಅಜ್ಜಿ ಮಧ್ಯಾಹ್ನ ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದ್ದೆ. ಬಾ, ಏನೇನು ಹಾಕಿದೆ ಅಂತ ನೋಡ್ಕೊಂಬತ್ತೀನಿ, ಹೇಳ್ತೀನಿ ಇರು. ಅಮ್ಮ ಈಗ ಬಂದೆ ಕೆಲಸದಿಂದ. ಅಜ್ಜಿ ಸಾಂಬಾರು ಮಾಡಿದ್ದು ಟೇಸ್ಟ್ ಮಾಡ್ದ? ಸೂಪರ್ ಮಾಡಿತ್ತು ಸಾಂಬಾರ. ಹೌದಾ? ಏನೋ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಮಾಡೇ ಬಿಟ್ಟೈತೆ. ಅದು ಹಿಂಗೆ ಬೇರೆ ನಾನು ಹಾಯ್ ಅಂತ ಮಾಡಲ್ಲ ಅಂತ ಅನ್ಕೊಂಡೆ ಸಾಂಬಾರು ಮಾಡ್ಬಿಟ್ಟೈತೆ. ಚೆನ್ನಾಗಿ ಮಾಡೈತೆ. ನಾಳೆ ಚಾಣು ಸ್ಕೂಲಿಗೆ ರೆಡಿ. ಬುಕ್ಸ್ ಎಲ್ಲ ಫುಲ್ ಪ್ಯಾಕ್ ಆಯ್ತು. ಈಗ ನಾನು ಇವಾಗ ಕೆಲಸದಿಂದ ಬಂದು ಅನ್ನಕ್ಕೆ ಇಡ್ತೀನಿ. ಇದ್ರೊಳಗಡೆ ಎಣ್ಣೆ ಇತ್ತು, ತೆಗ್ದಿದ್ದ? ಎಣ್ಣೆ ಎಲ್ಲ ಬಸ್ತಿಕ್ಕಿದ್ದೀನಿ, ಮರ್ತೋಯ್ತು ಆಮೇಲೆ ಹೇಳೋದು. ಇಡ್ಲಿ ರುಬ್ಕೊಡಿ ನಾವು. ಅಜ್ಜಿ ಮಾಡುತ್ತಲ್ಲ. ಏನ ಅಜ್ಜಿ ಇಡ್ಲಿಗೆ ರುಬ್ಬಲ್ವಾ? ಯಾಕಪ್ಪ ಅಜ್ಜಿ? ರುಬ್ಬಜ್ಜಿ ಯಾಕೆ? ಅಜ್ಜಿ ಇಡ್ಲಿ ಚೆನ್ನಾಗಿ ರುಬ್ತೀಯ ಬಾಜಿ. ಇಡ್ಲಿಗೆ ರುಬ್ಬಿವಂತೆ. ಪರವಾಗಿಲ್ಲ, ನಾಚ್ಕೊಂಬೇಡ. ನೋಡಿಲ್ಲಿ ನಾನು ರುಬ್ಬಲ್ಲ, ಹೋಗಮ್ಮ. ಯಾಕಜ್ಜಿ? ನಿಮ್ಮ ಅಮ್ಮ ಇತ್ತು, ಹೋಗು ರುಬ್ಬಿಸ್ಕೋ. ಚೆನ್ನಾಗಿ ರುಬ್ತದ, ಹೋಗು. ನೀನೇ ರುಬ್ಬು. ನಿನ್ನ ಮಗಳ ಕೈಲಿ ಇಡ್ಲಿ ಹಿಟ್ಟು ಚೆನ್ನಾಗಾಯ್ತದೆ. ಮಾಡು.
ನಾನು ಹಂಗಲ್ಲ ಚೆನ್ನಾಗಿ ರುಬ್ತಲ್ಲ ಅವನು. ನಾನು ಅದಕ್ಕೆ ಇಲ್ಲಿ ದೋಸೆಗೆ ಗೊತ್ತಾ ಇರಲಿಲ್ಲ ಇಷ್ಟು ದಿವಸ. ನಾನು ಅಲ್ಲಿ ನಾನು ಬಿಜಿ ಮಾಡಕ್ಕೆ ಬರಲ್ಲ. ದೋಸೆಗಾದರೆ ರುಬ್ಕೋತೀನಿ. ಈಗ ಬಿಜಿ ಬೇಕಾದೋ ರುಬ್ಕೊಳ್ಳಿ ಅಷ್ಟೇ. ಅಷ್ಟೇ. ಏನ ಹಿಂಗನ್ಬಿಡ್ತಲ್ಲ ಅಮ್ಮ. ನೀನೇ ರುಬ್ಬೋಗು. ರಾಮಚಂದ್ರ ಹೇಳಿದ್ದು 5:30ಗೆಲ್ಲ ನೀನು ಇಲ್ಲಿಗೆ ಬರಬೇಕು. ಮತ್ತೆ ಬೆಳಗ್ಗೆ 5:30ಗೆ ಎರಾಬೇರಿ ಇವತ್ತು ಭಾಷಣ ಬಿದ್ದೈತಿ. ಹೌದಾ? ಇನ್ನು ಫ್ಯಾಕ್ಟ್ರಿಲಿ ಪೀಸ್ತು, ಅದಕ್ಕೆ ಎರಾಬೇರಿಗೆ ಹೋಗಿ ಸಕ್ಕರೆ ಇಲ್ದಲೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಕುಡಿ, ಹಂಗೆ ಮಾಡ್ಕೊಂಡು ಕುಡಿ. ನಿಂಗೆ ಬೇಕಾ ಅಜ್ಜಿ? ಕಾಫಿ ಬೇಕಾ? ಯಾಕೋ ಫೀಲಿಂಗ್ ಆಗ್ಬಿಟ್ಟೈತೆ. ಸೋಪು ಅಂತೆ ಅವ ಇಕ್ಕದ್ನಲ್ಲ ಅದಕ್ಕೆ. ಇಷ್ಟೂ ಎಲ್ಲ ಲೇಬಲ್ ಹಾಕಿಲ್ಲ ಇನ್ನೂ, ಬೆಳಗ್ಗೆ ಹಾಕೋಣ ಅಂದ್ಬಿಟ್ಟು ಬೈಂಡಿಂಗ್ ಮಾಡಾಯಿತು ಇಷ್ಟು ಬುಕ್ಸೂ. ಸೊ ಬೆಳಗ್ಗೆಗೆ ನನ್ನ ಮಗನಿಗೆ ಬ್ಯಾಗ್ ಹಾಕಿ ಸ್ಕೂಲಿಗೆ ಕೊಟ್ಕೊಳ್ಸೋದೆ, ನೇಮ್ ಎಲ್ಲ ಬರೆದ್ಬಿಟ್ಟು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.